ಸೈಲೇಜ್ ಯೂನಿಟು ಎಚ್ ಟಿ ಕೋಟೆ ಮೈಸೂರು ತಾಲೂಕಲ್ಲಿದೆ. ಡೈರಿ ಉದ್ಯಮ ತುಂಬ ಬೆಳೀತಾ ಇದೆ. 20 ಹಸು 30 ಹಸು 40 ಹಸು ಈ ಥರ ಮಾಡ್ತಾ ಇದ್ದಾರೆ. ಒಂದು ಲೇಬರ್ ಇಟ್ಟು ಹುಲ್ ಕುಯಿಸ್ತೀವಿ ಅಂದರೆ ಒಂದು ಮಿನಿಮಮ್ ಅಂದ್ರೆ 15,000 ರಿಂದ 18,000 ರೂಪಾಯಿ ಕೊಡಬೇಕು. ಆ 15,000 ರಿಂದ 18,000ಕ್ಕೆ 2 ಟನ್ ಸೈಲೇಜೇ ಬಂದ್ಬಿಡುತ್ತೆ ಅವ್ರಿಗೆ. ಈ ಸೈಲೇಜ್ನ ಹಾಕೋದ್ರಿಂದ ಇದರಲ್ಲಿ ಹಸುಗಳಲ್ಲಿ ಒಂದು 2 ರಿಂದ 3 ಲೀಟ್ರ್ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಮೇಕೆಗಳಿಗಾದ್ರೆ 1 ರಿಂದ 2 kg ಕೊಡಬೇಕು ಒಂದು ದಿನಕ್ಕೆ. ಹಸುಗಳಿಗಾದ್ರೆ ಒಂದು 15 ರಿಂದ 20 kg. ಈ 50 kg ಬ್ಯಾಗ್ ಆಗಿರ್ಬೋದು, 25 kg ಬ್ಯಾಗ್ ಆಗಿರ್ಬೋದು. ಒಂದು ತಿಂಗಳಿಗೆ ಒಂದು 2 ಟನ್ ಬೇಕು, 3 ಟನ್ ಬೇಕು ಅಂದ್ರೆ ಅಷ್ಟೇ ತಗೊಳ್ಳಿ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋಂಥ ಏಕೈಕ ಸೈಲೇಜ್ ಯೂನಿಟ್ ಅಂದರೆ ಇದೇ ಇದೆ. ನಾವು ರೈತರ ಹತ್ರ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ನಾವು ಬೈಬ್ಯಾಕ್ ಸಿಸ್ಟಮಿಂದ ಜೋಳದಲ್ಲಿ ಬೀಜಗಳನ್ನ ಕೊಟ್ಟು ಅವರಿಂದನೇ ಖರೀದಿ ಮಾಡ್ಕೊತೀವಿ. ಬಲ್ಕಲ್ಲಿ 10 ಟನ್ 20 ಟನ್ ತಗೊಳ್ಳೋರು ಇಲ್ಲಿ ಬಂದು ನೇರವಾಗಿ ತೊಗೊಂಡು ಹೋಗ್ಬೋದು. ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ, ಮತ್ತು ಕೇರಳದಲ್ಲಿ ತುಂಬ ಹೋಗುತ್ತೆ. ಎಲ್ಲ ಸಾಕು ಪ್ರಾಣಿಗಳಿಗೂ ಯೂಸ್ ಮಾಡ್ಬೋದು. ನಮ್ಮ ಹೆಸರು ಪ್ರಶಾಂತ್ ಅಂತ. ಇದು ಸೈಲೇಜ್ ಯೂನಿಟು ಎಚ್ ಟಿ ಕೋಟೆ ಮೈಸೂರು ತಾಲೂಕಲ್ಲಿದೆ. ಈ ಯೂನಿಟ್ ಬಂದು ನಾವು 2020ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಸುತ್ತಮುತ್ತ ರೈತರುಗಳಿಗೆ ನಾವು ಸೈಲೇಜನ್ನು ಪ್ರೊಡಕ್ಷನ್ ಮಾಡಿ ಇಲ್ಲಿಂದ ನಾವು ಡಿಸ್ಪ್ಯಾಚ್ ಮಾಡಿ ಕೊಡ್ತಾ ಇದ್ದೀವಿ ಮೇಡಮ್. ಸರ್, ಈ ಥರ ಸೈಲೇಜ್ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಮೈಂಡ್ಗೆ ಯಾಕೆ ಬಂತು ಇದನ್ನು ಮಾಡಬೇಕು ಅಂತ? ಮೇಡಮ್, ಈಗ ಏನಾಗಿದೆ, ಡೈರಿ ಉದ್ಯಮ ತುಂಬ ಬೆಳೀತಾ ಇದೆ. ಮೊದಲೇನಾಗ್ತಾ ಇತ್ತು, ಮನೆಯಲ್ಲಿ 1 ಹಸು 2 ಹಸುನ ಕಟ್ಕೊಂಡು ಜಮೀನಲ್ಲಿ ಕಟ್ಕೊಂಡು ಅದರಲ್ಲಿ ಬರೋಂಥ 2 ಲೀಟ್ರ್ 3 ಲೀಟ್ರ್ ಹಾಲನ್ನ ಕೊಡೋಂಥ ಒಂದು ಕಲ್ಚರ್ ಇತ್ತು. ಈಗೇನಾಗ್ತಾ ಇದೆ, ಬೆಂಗಳೂರಿನಲ್ಲಿರೋಂಥ ನಗರದಲ್ಲಿ ಇದನ್ನು ಉದ್ಯಮವಾಗಿ ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು 20 ಹಸು 30 ಹಸು 40 ಹಸು ಈ ಥರ ಮಾಡ್ತಾ ಇದ್ದಾರೆ. ಸೊ ಅಂಥ ಪ್ರಮಾಣದಲ್ಲಿ ಇರಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ, ನಾವೇ ಹುಲ್ಲು ಹಾಕಿದ್ವಿ ಕಮ್ಮಿ ರೇಟ್ಗೆ ಆಗುತ್ತೆ ಅಂತಾರೆ. ಬಟ್ಟು ಆ ಹುಲ್ಲನ್ನ ಹಾಕಿ ಅವ್ರು ಬೆಳೆಸಿ ಅದನ್ನು ಒಂದು ಲೇಬರ್ ಇಟ್ಟು ಅದನ್ನು ಕಟಿಂಗ್ ಮಾಡಿಸಿ ತಂದು ಹಾಕಬೇಕು ಅಂದರೆ ಮಾಡಿರೋಂಥವ್ರಿಗೆ ಅದರದ್ದು ಶ್ರಮ ಎಷ್ಟೊಂದು ಗೊತ್ತಾಗಿರುತ್ತೆ. ಇದು ಒಂಥರ ನಿಮಗೆ ರೆಡಿ ಫುಡ್ ಇರುತ್ತೆ. ರೆಡಿ ಫುಡ್ ಏನಂದರೆ, ಈಗ ಒಂದು ಲೇಬರ್ ಇಟ್ಟು ಹುಲ್ಲು ಕುಯಿಸ್ತೀವಿ ಅಂದರೆ ಒಂದು ಮಿನಿಮಮ್ ಅಂದ್ರೆ 15,000 ರಿಂದ 18,000 ರೂಪಾಯಿ ಕೊಡಬೇಕು. ಆ 15,000 ರಿಂದ 18,000ಕ್ಕೆ 2 ಟನ್ ಸೈಲೇಜೇ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಹಂಗಾಗಿ ಏನಾಗುತ್ತೆ, ಇದು ರೈತರಿಗೆ ಒಂದು ಅನುಕೂಲಕರ ಆದಂಥ ಅಂದರೆ ಒಂದು ಟೆಕ್ನಾಲಜಿ. ಸೊ ರೈತರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಸೇವಿಂಗ್ಸಲ್ಲೂ ತುಂಬ ಹೆಲ್ಪ್ ಆಗುತ್ತೆ ರೈತರುಗಳಿಗೆ ಮೇಡಮ್. ಈ ಸೈಲೇಜ್ನ ಹಾಕೋದ್ರಿಂದ ಇದರಲ್ಲಿ ಕಾಳಿರುತ್ತೆ, ಮತ್ತು ಇದು ಫರ್ಮೆಂಟ್ ಆಗಿರುತ್ತೆ. ಫರ್ಮೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ತಿಂದಂಥ ಪ್ರಾಣಿಗಳು ಹಸುಗಳಿಗಾಗಿರ್ಬೋದು ಮೇಕೆಗಳಿಗಾಗಿರ್ಬೋದು ಡೈಜೆಷನ್ ಮಾಡ್ಕೊಳ್ಳೋದು ತುಂಬ ಈಸಿ ಇರೋದ್ರಿಂದ ಏನಾಗುತ್ತೆ, ಹಸುಗಳಲ್ಲಿ ಒಂದು 2 ರಿಂದ 3 ಲೀಟ್ರ್ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಮೇಕೆಗಳಲ್ಲಿ ತ್ವರಿತಗತಿಯಲ್ಲಿ ಫ್ಯಾಟ್ನಿಂಗು ಅಂದರೆ ಮಾಂಸದ ಇಳುವರಿ ತುಂಬ ಬೇಗ ಜಾಸ್ತಿ ಆಗುತ್ತೆ. ನೀವು ಬೇರೆ ಯಾವುದೇ ರಾಗಿ ಹುಲ್ಲಾಗಿರ್ಬೋದು, ಸಿಪ್ಪೆ, ಈಗ ಕೆಲವರು ಬೇರೆ ಕಡೆ ಎಲ್ಲ ಫ್ಯಾಟ್ನಿಂಗ್ ಮಾಡೋಂಥವ್ರು ಕಡಲೆ ಸಿಪ್ಪೆ ಆಗಿರ್ಬೋದು, ತೊಗರಿ ಒಟ್ಟನ್ನ 30 ರೂಪಾಯಿ 35 ರೂಪಾಯಿ ಕೊಟ್ಟು ತೊಗೊಂಡು ಅದನ್ನು ಹಾಕ್ತಾರೆ. ಬಟ್ ನೀವು ಒಂದ್ಸರಿ ಸೈಲೇಜ್ ಹಾಕಿ ನೋಡಿ, ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಸರ್ ಮೇಡಮ್. ಸರ್, ಇದನ್ನ ಈಗ ಮೇಕೆಗಾದರೆ ಎಷ್ಟು ಹಾಕ್ಬೋದು ಸರ್? ಮೇಕೆಗಳಿಗಾದರೆ 1 ರಿಂದ 2 kg ಕೊಡಬೇಕು ಒಂದು ದಿನಕ್ಕೆ. ಹಸುಗಳಿಗಾದರೆ ಒಂದು 15 ರಿಂದ 20 kg. ಅಂದರೆ ಹಸುದು ಎಷ್ಟು ತೂಕ ಎಲ್ಲ ಡಿಫ್ರೆಂಟ್ ಆಗುತ್ತೆ. ಅಂದಾಜಾಗಿ ಹೇಳಬೇಕು ಅಂದರೆ ಒಂದು 15 ರಿಂದ 20 kg ಕೊಡಬೇಕಾಗುತ್ತೆ ಒಂದು ಫುಲ್ ದಿನಕ್ಕೆ. ಓಕೆ, ಇದನ್ನ ಎಷ್ಟು ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಸರ್ ತೊಗೊಂಡೋದ್ರೆ ರೈತರು? ಮೇಡಮ್, ಇದು ಪ್ಯಾಕಿಂಗಲ್ಲೇ ಇತ್ತು ಅಂತಂದರೆ, ಈ 50 kg ಬ್ಯಾಗ್ ಆಗಿರ್ಬೋದು, 25 kg ಬ್ಯಾಗ್ ಆಗಿರ್ಬೋದು, ಪ್ಯಾಕಿಂಗಲ್ಲೇ ಇತ್ತು ಅಂತಂದರೆ ಏನೂ ಸಮಸ್ಯೆ ಆಗೋಲ್ಲ. ಅವರು 6 months to 1 year ತನಕ ಇಟ್ಕೊಬೋದು. ಬಟ್ ನನ್ನ ರೆಕಮೆಂಡೇಷನ್ ಅಂತಂದರೆ ಅಷ್ಟು ದಿನ ಇಡೋ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂದರೆ, ಒಂದು ತಿಂಗಳಿಗೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ಒಂದು ತಿಂಗಳಿಗೆ ಒಂದು 2 ಟನ್ ಬೇಕು 3 ಟನ್ ಬೇಕು ಅಂದರೆ ಅಷ್ಟೇ ತೊಗೊಳ್ಳಿ. ಯಾಕಂದರೆ ಅವ್ರಿಗೂ ಅಲ್ಲಿ ಇಲಿಗಳ ಸಮಸ್ಯೆ ಇರುತ್ತೆ, ಬೇರೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಆವಾಗ ಅದು ಒಂದು ಸರಿ ಡ್ಯಾಮೇಜ್ ಆದರೆ ಅದರದ್ದು ಇದು ನೀರಿನಂಶ ಇರೋಂತಹ ಪದಾರ್ಥ ಆಗಿರೋದ್ರಿಂದ ಒಂದು ಸರಿ ಅದು ಡ್ಯಾಮೇಜ್ ಆಗಿ ಆಕ್ಸಿಜನ್ನು ಅಂದರೆ ಗಾಳಿಗೆ ಎಕ್ಸ್ಪೋಸ್ ಆಗಿಬಿಟ್ರೆ ಏನಾಗುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ತುಂಬ ಕೆಟ್ಟ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತೊಗೊಳ್ಳಿ. ಮತ್ತು ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಬೇಕು. ಡ್ಯಾಮೇಜ್ ಆಗಿಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ. ಡ್ಯಾಮೇಜ್ ಆಯಿತು ಅಂದರೆ ಪ್ರಾಬ್ಲಮ್ಮು. ಮತ್ತು ಬಳಕೆನೂ ಅಷ್ಟೇ. ಒಂದು ಬ್ಯಾಗ್ನ ಓಪನ್ ಮಾಡಿದ್ರೆ ಸ್ವಲ್ಪ ಯೂಸ್ ಮಾಡಿಕೊಂಡು ಒಂದು 2 to 3 days ತನಕ ಉಪಯೋಗ ಮಾಡ್ಕೋಬೋದು. ಆ ಟೈಮಲ್ಲೂ ಕೂಡ ಉಪಯೋಗ ಆದಮೇಲೆ ಸ್ವಲ್ಪ ಅರ್ಧ ಮೂಟೆ ಇತ್ತು ಅಂತಂದರೆ ನೀಟಾಗಿ ಟೈಟಾಗಿ ಕಟ್ಟಿಟ್ಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಒಂದು ಬ್ಯಾಗ್ ಓಪನ್ ಮಾಡಿದ್ರೆ ಅವರು ಆರಾಮಾಗಿ ಒಂದು 3 to 4 days ತನಕ ಉಪಯೋಗಿಸ್ಕೊಬೋದು. ಮೆಕ್ಕೆಜೋಳದಿಂದ ತಯಾರು ಮಾಡೋದ್ರಿಂದ ನೀವೇ ನಿಮ್ಮ ಲ್ಯಾಂಡಲ್ಲಿ ಬೆಳಿತೀರಾ ಅಥವಾ ರೈತರಿಂದ ಖರೀದಿ ಮಾಡ್ತೀರಾ, ಹೇಗೆ ಸರ್? ಇಲ್ಲ ಮೇಡಮ್, ನಮ್ಮದು ಇದು ಈ ಭಾಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋಂಥ ಏಕೈಕ ಸೈಲೇಜ್ ಯೂನಿಟ್ ಅಂದರೆ ಇದೇ ಇದೆ. ಹಾಗಾಗಿ ನಾವು ಸ್ವಂತ ಲ್ಯಾಂಡಲ್ಲಿ ನಾವು ಮಾಡ್ತಾ ಇಲ್ಲ. ನಾವು ರೈತರ ಹತ್ರ ಟೈಅಪ್ ಮಾಡ್ಕೊಂಡಿದ್ದೀವಿ. ನಾವು ಗೌರ್ಮೆಂಟಿಂದ ಅವ್ರಿಗೆ ಸೀಡ್ಸ್ ಕೊಡೋದಾಗಿರ್ಬೋದು, ಬೇರೆ ಥರದ ಅನುಕೂಲಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಹಂಗಾಗಿ ರೈತರು ನಮಗೆ ಕನೆಕ್ಟ್ ಇರೋದ್ರಿಂದ ಅವ್ರ ಹತ್ರ ನಾವು ಬೈಬ್ಯಾಕ್ ಸಿಸ್ಟಮಿಂದ ಜೋಳದಲ್ಲಿ ಬೀಜಗಳನ್ನ ಕೊಟ್ಟು ಅವರಿಂದನೇ ಖರೀದಿ ಮಾಡ್ಕೊತೀವಿ. ರೈತರಿಗೆ ನೇರವಾಗಿ ಫ್ಯಾಕ್ಟ್ರಿಯಿಂದ ಸಿಗ್ತಾ ಇದೆಯಾ ಮೇಡಮ್? ಈಗ ಏನಾಗುತ್ತೆ, ಸೈಲೇಜನ್ನು ರೈತರು ಡೈರೆಕ್ಟಾಗಿ ಬಂದು ತೊಗೊಂಡು ಹೋಗ್ತಾರೆ. ಕೆಲವರು ಡೀಲರ್ಸ್ಗಳಿದ್ದಾರೆ. ಡೀಲರ್ಸ್ ಥ್ರೂ ತೊಗೊಳ್ಳೋದ್ರಿಂದ ಏನಾಗುತ್ತೆ, 1 ಬ್ಯಾಗ್ 2 ಬ್ಯಾಗ್ ಇರೋರು ಅಂತ ಡೈರೆಕ್ಟಾಗಿ ಅಲ್ಲೇ ತೊಗೊಳ್ಳೋದ್ರಿಂದ ಕಾಸ್ಟ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿಂದ 1 ಬ್ಯಾಗ್ 2 ಬ್ಯಾಗ್ ಕೊಟ್ಟಾಗ ಏನಾಗುತ್ತೆ, 1 kgಗೆ 4 ರಿಂದ 5 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬೀಳುತ್ತೆ. ಹಂಗಾಗಿ 1-2 ಬ್ಯಾಗು ಬೇಕಾಗಿರೋರು ಡೈರೆಕ್ಟಾಗಿ ಅಲ್ಲಿ ಡೀಲರ್ಸ್ ಹತ್ರ ತೊಗೊಬೋದು.
ಬಲ್ಕಲ್ಲಿ 10 ಟನ್ 20 ಟನ್ ತಗೊಳ್ಳೋರು ಇಲ್ಲಿ ಬಂದು ನೇರವಾಗಿ ತೊಗೊಂಡು ಹೋಗ್ಬೋದು ಮೇಡಮ್. ಹಾಗಿದ್ರೆ ಇದು ಸೈಲೇಜು ಕೈಗೆಟುಕೋ ದರದಲ್ಲಿ ಸಿಗುತ್ತಾ ನಮ್ಮ ರೈತರಿಗೆ? ಹೌದು ಮೇಡಮ್. ಈಗ ಸೈಲೇಜ್ ಏನಾಗ್ತದೆ ಅಂತಂದರೆ ಅದು ಸೀಸನ್ ಡಿಪೆಂಡ್ ಆಗಿರುತ್ತೆ. ಸಮ್ಮರ್ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ರೈನಿ ಸೀಸನ್ನು ಈ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಆದರೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ಏನೇನು ರೇಟ್ ಇರುತ್ತೆ ಆ ಕನಿಷ್ಠ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ಮೇಡಮ್. ಸರ್, ಇದನ್ನು ನೀವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದ್ದೀರಾ? ಹೌದು ಮೇಡಮ್, ನಮ್ಮದೆಲ್ಲ ಇದು ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ, ಮತ್ತು ಕೇರಳದಲ್ಲಿ ತುಂಬ ಹೋಗುತ್ತೆ. ಯಾಕಂದರೆ ನಮ್ಮದು ಬಾರ್ಡ್ರಲ್ಲಿ ಇರೋದ್ರಿಂದ ಕೇರಳಗೆ ಬಹುಶಃ ಜಾಸ್ತಿ ಹೋಗುತ್ತೆ, ಮತ್ತು ಕರ್ನಾಟಕದಲ್ಲೂ ಹಾಸನ್ನು ಈ ಕಡೆ ಎಲ್ಲ ತುಂಬ ಹೋಗುತ್ತೆ ಮೇಡಮ್. ಸರ್, ಮತ್ತು ಈಗ ಆಲ್ ಓವರ್ ಕರ್ನಾಟಕ ನೀವು ಡೆಲಿವರಿ ಕೊಡ್ತಾ ಇದ್ದೀರಾ. ಈಗ ನಮ್ಮ ರೈತರು ಬಂದು ನೇರವಾಗಿ ಬಂದರೆ ಸಿಂಗಲ್ ಬ್ಯಾಗ್ ಕೂಡ ತೊಗೋಬೋದು. ಅದೇ ನಾವು ಬೇರೆ ಕಡೆ ಇದ್ದಾಗ ಎಷ್ಟು ಮಿನಿಮಮ್ ಎಷ್ಟು ತೊಗೊಬೇಕು ಸರ್ ಅವರು ಡೆಲಿವರಿ ಕೊಡ್ಬೇಕು? ನೀವು ಇಲ್ಲೇ ಬಂದು ತೊಗೋತಾರೆ ಅಂದರೆ ಒಂದು ಬ್ಯಾಗ್ ಆದರೂ ಕೊಡ್ತೀವಿ ಮೇಡಮ್. ಹೊರಗಡೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 3 to 4 ಟನ್ ಕೊಟ್ಟರೆ, ಯಾಕಂದರೆ ಅಷ್ಟೊಂದು ಯೂಸ್ ಆಗೇ ಆಗುತ್ತೆ. ಸೈಲೇಜ್ ಅಂತಂದರೆ ಈಗ ಒಂದು 10 ಹಸು ಇದೆ ಅಂತಂದರೆ ಒಂದು ದಿನಕ್ಕೆ ಅವ್ರಿಗೆ ಒಂದು 150 kg ಆದರೂ ಬೇಕು. ಸೊ 1 ಟನ್ನು ಒಂದು 10 ದಿನಕ್ಕೆ ಖಾಲಿ ಆಗೋದ್ರಿಂದ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಒಂದು 3-3.5 ಟನ್ನು ಒಂದು ರೈತನಿಗೆ ಬೇಕಾಗುತ್ತೆ 10 ಹಸು ಇಡ್ತಾನೆ ಅಂತಂದರೆ. ಅವರು ಅಂಥ ಪ್ರಮಾಣದಲ್ಲಿ ತಗೊಂಡಾಗ ಏನಾಗುತ್ತೆ, ನಾವು ಡೈರೆಕ್ಟಾಗಿ ನೇರವಾಗಿ ಅವ್ರಿಗೆ ಡೆಲಿವರಿ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಮೇಡಮ್. ಇದನ್ನು ನಾವು ಬಳಸೋದ್ರಿಂದ ಖಂಡಿತ ಲೇಬರ್ಸ್ ಕಡಿಮೆ ಆಗ್ತಾರೆ ಸರ್? ಹೌದು ಮೇಡಮ್, ನಾ ಹೇಳ್ದಂಗೆ ಈಗ ಎಮರ್ಜೆನ್ಸಿ ಕೇಸಸ್ಸು, ಈಗ ಕೆಲವರು 20 ಹಸು 50 ಹಸು ಇಟ್ಟಿರ್ತಾರೆ, 2 ಲೇಬರ್ ಇಟ್ಟಿರ್ತಾರೆ. ಸಡನ್ನಾಗಿ ಲೇಬರ್ ಕೊಟ್ಟರು ಅಂದ್ಕೊಳ್ಳಿ, ಯಾರೋ ಒಬ್ಬರು ಅವ್ರ ಮನೆಯವರೇ ತೆಗೆದು ಒಂದು 4 ಬ್ಯಾಗ್ ಹಾಕ್ಬಿಟ್ರೆ ಅವತ್ತಿನ ದಿನದ ಪೂರ್ತಿ ಕೆಲಸ ಮುಗೀತದೆ. ಈ ಸೈಲೇಜೇ ಇಲ್ಲ, ಹುಲ್ಲು ಕುಯ್ಕೊಂಬಂದೇ ಹಾಕ್ತೀವಿ ಅಂದಾಗ ಆ ರೈತ ಅವನಲ್ಲಿರೋಂಥ ಲೇಬರ್ಗಳು ಅವತ್ತು ಬರ್ನಿಲ್ಲ ಅಂದರೆ ಏನಾಗುತ್ತೆ, ಆ ಕೆಲಸ ಮಾಡಲೇಬೇಕು. ಹಸುನಂತೂ ನಾವು ಹಸುವಿನಿಂದ ಇಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಥರ ಆಲ್ಟರ್ನೇಟಿವ್ ಸೊಲ್ಯೂಷನ್ನು ರೈತರ ಹತ್ರ ಇತ್ತು ಅಂತಂದರೆ ಅವ್ರಿಗೂ ಟೆನ್ಷನ್ ಫ್ರೀ ಆಗಿರುತ್ತೆ. ಈಗ ಏನಾಗುತ್ತೆ, 100 ಹಸು ಇಟ್ಟಿರ್ತಾನೆ ಅಂದ್ಕೊಳ್ಳಿ, ಒಂದು 10 ಜನ ಲೇಬರ್ ಇರ್ತಾರೆ, ಯಾರೋ ಬಿಹಾರ್ ಲೇಬರೋ ಇನ್ನೊಂದು ಹೊರಗಡೆಯಿಂದ ಕರ್ಕೊಂಡು ಲೇಬರ್ ಇಟ್ಟಿರ್ತಾರೆ, ಅವ್ರನ್ನ ಓವರ್ ನೈಟು ಹೊಟ್ಟೋಗ್ಬಿಡ್ತಾರೆ. ನೆಕ್ಸ್ಟ್ ಡೇಗೆ ನಾವು 100 ಹಸುಗಳಿಗೆ ನಾವು ಹುಲ್ಲು ಹಾಕಲೇಬೇಕು, ಹುಲ್ಲು ಕುಯ್ಬೇಕು ಅಂದರೆ ಲೇಬರ್ ಕರೀಲೇಬೇಕು. ಅಂಥ ಎಮರ್ಜೆನ್ಸಿ ಸಿಚುವೇಷನ್ ಆಗಿರ್ಬೋದು. ಮತ್ತು ಓವರಾಲಾಗಿ ಹುಲ್ಲಿಗಿಂತ ಇದು ಬೆಸ್ಟ್ ಫುಡ್ಡು. ಏನಕ್ಕಂದರೆ ಫರ್ಮೆಂಟೇಷನ್ ಆಗಿರುತ್ತೆ, ಸೈಲೇಜಾಗಿ ಕನ್ವರ್ಟ್ ಆಗಿರೋದ್ರಿಂದ ನಿಮ್ಗೆ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಲೇಬರಲ್ಲೂ ನೀವು ದುಡ್ಡು ಉಳಿಸೋದ್ರಿಂದ ಹೈನುಗಾರಿಕೆ ಮಾಡೋರು ಅವರೇ ಮಾಡಿಕೊಂಡ್ರು ಸೈಲೇಜು ಉತ್ತಮ, ಇಲ್ಲ ಈ ಕಡೆಯಿಂದ ಪರ್ಚೇಸ್ ಮಾಡಿ ಮಾಡೋರು ಇನ್ನೂ ಉತ್ತಮ. ಸರ್, ನಿಮ್ಮ ಸೈಲೇಜಲ್ಲಿ ಯಾವುದೆಲ್ಲ ಅಂಶಗಳಿರುತ್ತೆ, ಏನೇನು ಹಾಕಿ ತಯಾರು ಮಾಡ್ತೀರಾ? ಮೇಡಮ್, ಇದು ನಾವು ಸೈಲೇಜು ಬಂದು ಮೆಕ್ಕೆಜೋಳದ ಸೈಲೇಜು, ತೆನೆ ಸಹಿತ ಮೆಕ್ಕೆಜೋಳದ ಸೈಲೇಜ್ ಮಾತ್ರ ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಮೇಡಮ್. ಇಲ್ಲಿ ನಾವು 2 ಥರ ಮಾಡ್ತಾಯಿದ್ದೀವಿ. ಒಂದು 25 kg ಬ್ಯಾಗು, ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಮಷಿನ್ನ ಯೂಸ್ ಮಾಡಿಕೊಂಡು 25 kg ಬ್ಯಾಗ್ ಮಾಡ್ತೀವಿ. ಮತ್ತು ಇನ್ನೊಂದು 50 kg ಬ್ಯಾಗು. ಸೊ 2 ಬ್ಯಾಗಲ್ಲಿ ಕೊಡ್ತೇವೆ, ಒಂದು 25 kg, ಇನ್ನೊಂದು 50 kg ಬ್ಯಾಗಲ್ಲಿ ಕೊಡ್ತಾಯಿದ್ದೀವಿ ಮೇಡಮ್. ಮತ್ತು ಇದು ಫರ್ಮೆಂಟ್ ಆಗಿರೋಂಥ ಸೈಲೇಜನ್ನು ನಾವು ರೈತರಿಗೆ ಕೊಡ್ತಾಯಿದ್ದೀವಿ. ಅದರೊಳಗಡೆ ಏನೆಲ್ಲ ಅಂಶಗಳಿರುತ್ತೆ ಸರ್, ಏನೇನು ಹಾಕಿ ತಯಾರು ಮಾಡ್ತೀರಾ ಅಂತ? ಮೇಡಮ್, ನಾವು ಇದು ಸೈಲೇಜನ್ನು ಫಸ್ಟ್ ಏನು ಮಾಡ್ತೀವಿ, ಮೆಕ್ಕೆಜೋಳನ ಒಂದು 80 to 90 ಡೇಸ್ ಅಂದರೆ ಹಾಲು ಕಾಳು ಇರೋಂಥ ಸಮಯದಲ್ಲಿ ನಾವು ನಮ್ಮ ಫೀಲ್ಡಲ್ಲಿ ಹೋಗಿ ಐಡೆಂಟಿಫೈ ಮಾಡ್ತಾರೆ ನಮ್ಮದು ಫೀಲ್ಡ್ ಟೀಮು. ಐಡೆಂಟಿಫೈ ಆದಮೇಲೆ ಅದು ಕರೆಕ್ಟಾಗಿದೆ, ಸೈಲೇಜಿಗೆ ಉತ್ತಮವಾಗಿ ಬಂದಿದೆ ಅಂತಂದಮೇಲೆ ನಮ್ಮಲ್ಲಿ ಹಾರ್ವೆಸ್ಟರ್ಗಳಿದೆ. ಹಾರ್ವೆಸ್ಟರ್ಗಳು ಹೋಗಿ ಅದನ್ನು 5 mm ಕಟಿಂಗ್ ಮಾಡ್ತಾರೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ಈ ಥರ 5 mm ಕಟಿಂಗ್ ಮಾಡ್ತಾರೆ ಮೇಡಮ್. ಈ 5 mm ಕಟಿಂಗ್ ಆದಮೇಲೆ ಇದನ್ನೇನು ಮಾಡ್ತೀವಿ, ಇಲ್ಲಿ ನಾವು ಮಷಿನ್ಗೆ ತಂದು ಇದನ್ನು ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಷನ್ ಆದಮೇಲೆ ಅದನ್ನು ವ್ಯಾಕ್ಯೂಮ್ ಮಾಡ್ತೀವಿ. ವ್ಯಾಕ್ಯೂಮ್ ಆದಮೇಲೆ ಅದನ್ನು ನಾವು 20 ರಿಂದ 25 ದಿನ ಹಾಗೆ ಬಿಡ್ತೀವಿ. ಅವಾಗ ಏನಾಗುತ್ತೆ, ಹಸಿರು ಇದ್ದಂಥ ಇದು ಫರ್ಮೆಂಟೇಷನ್ ಆಗಿ ಅದು ಸೈಲೇಜ್ ಆಗಿ ಕನ್ವರ್ಟ್ ಆಗಿ pH ಬಂದು 3.5 to 3.9 ತನಕ ರಿಡ್ಯೂಸ್ ಆಗುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ಅದು ಕಂಪ್ಲೀಟ್ ಆಗಿದೆ, ಸೈಲೇಜ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅದಾದ ನಂತರ ನಾವು ರೈತರುಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಮೇಡಮ್. ಇದನ್ನು ಯಾವುದೆಲ್ಲ ಪ್ರಾಣಿಗಳಿಗೆ ಬಳಸ್ಬೋದು ಸರ್? ಮೇಡಮ್, ಇದು ಮೇಯ್ನಾಗಿ ನಾವು ಯಾವುದೇ ಸಾಕು ಪ್ರಾಣಿಗಳಿಗೂ ಯೂಸ್ ಮಾಡ್ಬೋದು. ಅಂದರೆ ಹಸುಗಳಿಗೆ ಯೂಸ್ ಮಾಡ್ಬೋದು, ಮೇಕೆ ಕುರಿಗಳಿಗೆ ಯೂಸ್ ಮಾಡ್ಬೋದು, ಕುದುರೆಗಳಿಗೆ ಯೂಸ್ ಮಾಡ್ಬೋದು, ಮೊಲಗಳಿಗೆ ಯೂಸ್ ಮಾಡ್ಬೋದು, ಒಂಟೆಗಳಿಗೆ ಯೂಸ್ ಮಾಡ್ಬೋದು, ಎಲ್ಲ ಸಾಕು ಪ್ರಾಣಿಗಳಿಗೂ ಯೂಸ್ ಮಾಡ್ಬೋದು. ಈಗ ನಮ್ಮಲ್ಲಿ ಮೂಲತಃ ಬಂದು ಮೇಯ್ನಾಗಿ ಹಸುಗಳಿಗೆ ಮತ್ತು ಮೇಕೆಗಳಿಗೆ ಜಾಸ್ತಿ ಹೋಗ್ತಾ ಇದೆ ಮೇಡಮ್.